ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಪರಮ ಪವಿತ್ರವಾದಂತಹ ಉತ್ತರಾಯಣ ಪರ್ವಕಾಲದಂದು ವಿಶಿಷ್ಟವಾದ ರೀತಿಯಲ್ಲಿ ನಾವು ಧರ್ಮವನ್ನು ಆಚರಣೆಯನ್ನು ಮಾಡಬೇಕು, ಮಹಾಪುಣ್ಯಪ್ರದ ಎಂಬುದಾಗಿ ನಮಗೆ ಸ್ಮೃತಿಗಳು ತಿಳಿಸ್ತವೆ. ಸೂರ್ಯ ತಾನು ಕರ್ಕರಾಶಿಯಲ್ಲಿ ಪ್ರವೇಶ ಮಾಡಬೇಕಾದರೆ ದಕ್ಷಿಣಾಯಣ ಪರ್ವಕಾಲ ಬರುತ್ತೆ. ಸೂರ್ಯ ತಾನು ಮಕರ ರಾಶಿಯಲ್ಲಿ ಪ್ರವೇಶ ಮಾಡಬೇಕಾದರೆ ಉತ್ತರಾಯಣ ಪರ್ವಕಾಲ ಅಂತನ್ನುವುದು ಬರ್ತದೆ. ಅಲ್ಲಿ ತಿಳಿಸಿದಂತೆ ಪಂಚಾಂಗದಲ್ಲಿ ಇಷ್ಟು ಸಮಯದ ನಂತರ ನಾವು ಸ್ನಾನಾದಿಗಳನ್ನು ಮಾಡಬೇಕು, ತರ್ಪಣಾದಿಗಳನ್ನು ಕೊಡಬೇಕು ಅಂತ ತಿಳಿಸಿರ್ತಾರೆ. ಆ ರೀತಿಯಾಗಿ ಒಂದೊಂದು ವರ್ಷಕ್ಕೂ ಒಂದೊಂದು ಸಮಯದಲ್ಲಿ ನಾವು ಆ ಅನುಷ್ಠಾನವನ್ನು ಮಾಡಬೇಕು. ಈ ವರ್ಷ 2:40 2:40 ನಂತರ ನಾವು ಸ್ನಾನವನ್ನು ಮಾಡಬೇಕು ಎಂಬುದಾಗಿ ನಮಗೆ ಸೂಚನೆ ಮಾಡಲಾಗಿದೆ. ಉತ್ತರಾಯಣ ಪರ್ವಕಾಲ ಬಂದ ಮೇಲೆ ನಾವು ಸ್ನಾನವನ್ನು ಮಾಡಬೇಕು. ದಕ್ಷಿಣಾಯನ ಪರ್ವಕಾಲ ಬರಬೇಕಾದರೆ ಉತ್ತರಾಯಣದಲ್ಲೇ ಸ್ನಾನ ಮಾಡಬೇಕು. ಅಂತೂ ಉತ್ತರಾಯಣ ಇದು ಭಾಳ ವಿಶೇಷವಾದಂತಹ ಕಾಲ ಎಂಬುದಾಗಿ ನಾವು ಸಂಪ್ರದಾಯದಲ್ಲಿ ತಿಳಿದು ಬರ್ತೇವೆ. ಇದಕ್ಕೆ ಸಂವಾದಿಯಾಗಿ ಮಹಾಭಾರತದಲ್ಲಿ ನಾವು ಕಾಣ್ತೇವೆ. ಭೀಷ್ಮಾಚಾರ್ಯರು ಕೂಡ ತಮ್ಮ ಪ್ರಾಣತ್ಯಾಗವನ್ನು ತಾವು ಸ್ವಚ್ಛಂದ ಮೃತ್ಯು ಅವರು ಯಾವಾಗ ಬಯಸ್ತಾರೋ ಆವಾಗಲೇ ಅವರಿಗೆ ಮೃತ್ಯು ಅಂತನ್ನೋದು ಭೀಷ್ಮರಿಗೆ ಅವರಿಗೆ ಇತ್ತು. ಆ ಮೃತ್ಯುವನ್ನು ಕೂಡ ನಾನು ಯಾವಾಗಲೂ ನನ್ನ ಪ್ರಾಣತ್ಯಾಗವನ್ನು ಮಾಡಬಾರದು, ಉತ್ತರಾಯಣ ಬಂದ ಮೇಲೆ ಮಾಡಬೇಕು ಅಂತ ಉತ್ತರಾಯಣ ಬರುವವರಿಗೆ ಉತ್ತರಾಯಣವನ್ನು ತಾವು ವೀಕ್ಷಿಸ್ತಾ ಇದ್ದರು ಎಂಬುದಾಗಿ ನಾವು ಭೀಷ್ಮಾಚಾರ್ಯರ ಚರಿತ್ರೆಯಲ್ಲಿ ಕೇಳ್ತೇವೆ. ಅದರಂತೆ ಬಹಳ ಪರಮ ಪವಿತ್ರವಾದಂಥ ಪರ್ವಕಾಲ ಉತ್ತರಾಯಣ ಪರ್ವಕಾಲ. ಈ ದಿನ ಸ್ನಾನ, ಹೋಮ, ಜಪ ಇವೆಲ್ಲವನ್ನು ಕೂಡ ವಿಶೇಷವಾಗಿ ಆಚರಣೆಯನ್ನು ಮಾಡಬೇಕು. ಉತ್ತರಾಯಣದಲ್ಲಿ ಒಂದು ವಿಶೇಷವಾದ ಒಂದು ಅನುಷ್ಠಾನವನ್ನು ನಮಗೆ ತಿಳಿಸಿದ್ದಾರೆ. ಈ ದಿನ ನಾವು ಏನು ಮಾಡೋದಾದರೂ ಸಮೇತ ನಾವು ತಿಲದಿಂದ ಮಾಡಬೇಕು. ಇದು ಜೀವತ್ ಪಿತೃಕರಾಗಿರಬಹುದು, ಅಜೀವತ್ ಪಿತೃಕರಾಗಿರಬಹುದು. ಇಬ್ಬರೂ ಕೂಡ ತಾವು ತಿಲದಿಂದ ಮೈ ತುಂಬ ಎಳ್ಳನ್ನು ಹಚ್ಚಿಕೊಂಡು, ಕಪ್ಪು ಎಳ್ಳು, ಕರಿಯ ಎಳ್ಳು ಅಂತ ಹೇಳ್ತೇವಲ್ಲ, ಆ ಎಳ್ಳನ್ನು ಹಚ್ಚಿಕೊಂಡು ಶ್ರಾದ್ದಕ್ಕೆ ಬಳಸುವಂಥ ಎಳ್ಳನ್ನು ಹಚ್ಚಿಕೊಂಡು ಮೈಯಲ್ಲಿ ಲೇಪನ ಮಾಡಿ ನಾವು ಆ ನೀರಿನಿಂದಲೇ ತಿಲದ ಒಂದು ಪಾತ್ರೆಯಲ್ಲಿ ತಿಲವನ್ನು ಹಾಕಿ, ಆ ಪಾತ್ರೆಯಲ್ಲಿ ನೀರು ಹಾಕಿ, ಆ ನೀರಿಂದ ನಾವು ಸ್ನಾನವನ್ನು ಮಾಡಬೇಕು. ದೇವರ ಪೂಜೆಯನ್ನು ಕೂಡ ನಾವು ಮಾಡಬೇಕು. ವಿಶೇಷವಾಗಿ ಆ ತಿಲದಿಂದ ನಾವು ಲಡ್ಡು ಅಂದರೆ ಎಳ್ಳುಂಡೆ ಅಂತ ಏನು ಹೇಳ್ತಾರಲ್ಲ, ಆ ಎಳ್ಳುಂಡೆ ಮಾಡಿ ನಾವು ದೇವರಿಗೆ ವಿಶೇಷವಾಗಿ ಸಮರ್ಪಣೆಯನ್ನು ಮಾಡಬೇಕು. ಇದಕ್ಕೆ ಒಂದು ಮಂತ್ರ ಇದೆ. ತಿಲಸ್ನಾಯಿ, ತಿಲೋದ್ವರ್ತಿ, ತಿಲಹೋಮಿ, ತಿಲೋದಕಿ, ತಿಲಭುಕ್, ತಿಲದಾತಾಚ, ಷಟ್ತಿಲಾಫ್ ಪಾಪನಾಶನಾಹ ಅಂತ 6 ತರಹದ ರೀತಿಯಿಂದ ನಾವು ಎಳ್ಳನ್ನು ಅವತ್ತು ಬಳಸಬೇಕು ಅಂತ. ತಿಲಸ್ನಾಯಿ, ಎಳ್ಳಿನಿಂದ ಸ್ನಾನವನ್ನು ಮಾಡಿಕೋಬೇಕು. ತಿಲೋದ್ವರ್ತಿ, ಎಳ್ಳಿನಿಂದ ಮೈಯನ್ನು ತಿಕ್ಕಿಕೊಳ್ಳಬೇಕು. ತಿಲಹೋಮಿ, ಸಾಮಾನ್ಯವಾಗಿ ತಿಲಹೋಮ ಅಂತ ಪ್ರಸಿದ್ಧವಾದಂತಹ ಹೋಮ. ಆ ತಿಲಹೋಮವನ್ನು ಕೂಡ ನಾವು ಈ ದಿನದಲ್ಲಿ ಮಾಡಬೇಕು. ಧನುರ್ಮಾಸದಲ್ಲಿ ಯಾವ ಹೋಮಗಳನ್ನು ಮಾಡಲಿಕ್ಕೆ ಬರೋದಿಲ್ಲ. ಕಾರಣ ಬೆಳಗ್ಗೆ ಬೇಗನೆ ನಾವು ಪೂಜೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಎಂಬುದಾಗಿ ಮಾಸಧರ್ಮ ತಿಳಿಸುವ ಕಾರಣ ಉತ್ತರಾಯಣ ಬಂದ ಮೇಲೆ, ಅರ್ಥಾತ್ ಮಕರ ಸಂಕ್ರಮಣದ ದಿನ ತಿಲಹೋಮವನ್ನು ಮಾಡುವಂತಹ ಒಂದು ಸಂಪ್ರದಾಯವನ್ನು ನಾವು ಕಾಣ್ತೇವೆ. ಗಾಯತ್ರಿ ಮಂತ್ರದಿಂದ ಆಹುತಿ ಕೊಡೋದೇ ತಿಲಹೋಮ ಅಂತ ಹೇಳ್ತಾರೆ. 10,000 ಆಹುತಿಯನ್ನು ನಾವು ಕೊಡುವಂತಹ ಒಂದು ಹೋಮ ಇದೆ, ಅದಕ್ಕೆ ತಿಲಹೋಮ ಅಂತ ಕರೀತಾರೆ. ಆ ತಿಲಹೋಮವನ್ನು ಈ ಮಕರ ಸಂಕ್ರಮಣದ ದಿನ ವಿಶೇಷವಾಗಿ ಆಚರಣೆಯನ್ನು ಮಾಡಬೇಕು. ತಿಲೋದಕಿ, ಎಳ್ಳಿನಿಂದ ತರ್ಪಣವನ್ನು ಕೊಡುವವರು. ತಿಲಭುಕ್, ಆ ಎಳ್ಳನ್ನು ಸ್ವೀಕಾರ ಮಾಡಬೇಕು. ಎಳ್ಳಿನ ಉಂಡೆಯನ್ನು ಉಡುಪಿಯಲ್ಲಿ ನಾವು ನೋಡ್ತೇವೆ. ಕೃಷ್ಣನಿಗೆ ಎಳ್ಳಿನ ಉಂಡೆಯನ್ನು ವಿಶೇಷವಾಗಿ ನೈವೇದ್ಯವನ್ನು ಮಾಡ್ತಾರೆ ಪ್ರತಿನಿತ್ಯ. ತಿಲಭುಕ್, ತಿಲದಾತಾಚ, ತಿಲವನ್ನು ಒಂದು ಪಾತ್ರೆಯಲ್ಲಿ ಎಳ್ಳು, ಯಥಾಶಕ್ತಿ ದಕ್ಷಿಣೆ ಹಾಗೂ ತುಳಸಿ ದಳವನ್ನು ಇಟ್ಟು ಬ್ರಾಹ್ಮಣರಿಗೆ ದಾನವನ್ನು ಮಾಡೋದು ಕೂಡ ವಿಶೇಷ. ಈ ರೀತಿಯಾಗಿ 6 ತರಹದ ರೀತಿಯಿಂದ ನಾವು
ತಿಲವನ್ನು ಉಪಯೋಗಿಸ್ಕೋಬೇಕು ಅಂತ ನಮಗೆ ಶಾಸ್ತ್ರ ತಿಳಿಸಿಕೊಡ್ತದೆ. ಅದರಂತೆ ಈ ಮಕರ ಸಂಕ್ರಮಣದ ದಿನ ವಿಶೇಷವಾಗಿ ಎಲ್ಲರೂ ಕೂಡ ಹೊಸ ಬಟ್ಟೆಯನ್ನು ಉಡಬೇಕು. ಒಂದೊಂದು ವರ್ಷವೂ ಕೂಡ ಮಕರ ಸಂಕ್ರಾಂತಿಯ ದಿನ ವಸ್ತ್ರದಾನವನ್ನು ಮಾಡೋದಾಗಲಿ ಮತ್ತು ಹೊಸ ವಸ್ತ್ರವನ್ನು ಉಡೋದು ಇದೆರಡೂ ಕೂಡ ಬಹಳ ವಿಶೇಷವಾದದ್ದು. ಆ ರೀತಿಯಾಗಿ ಆ ಮಕರ ಸಂಕ್ರಮಣದ ದಿನ ನಾವು ಆ ವ್ರತವನ್ನು ಆಚರಣೆ ಮಾಡೋಣ. ಇನ್ನೊಂದು ಮಹತ್ವವಾದ ವಿಷಯ, ನಮ್ಮ ಎಲ್ಲ ಮಾಧ್ವರಿಗೂ ಕೂಡ ಬಹಳ ವಿಶೇಷವಾದ ದಿನ ಮಕರ ಸಂಕ್ರಾಂತಿ. ಯಾಕೆಂತಂದರೆ ನಾವು ಚರಿತ್ರೆಯಲ್ಲಿ ಕೇಳ್ತೇವೆ, ಆಚಾರ್ಯರು ಮಕರ ಸಂಕ್ರಾಂತಿ ದಿನ ತಾವು ಆ ಸಂಕ್ರಾಂತಿಯ ಸಂದರ್ಭದಲ್ಲಿ ಸಂಕ್ರಮಣವಾಗುವ ಸಮಯದಲ್ಲಿ ಸಮುದ್ರ ಸ್ನಾನಕ್ಕೆ ಹೋಗಬೇಕು ಅಂತ ಉಡುಪಿಯ ಮಾಲ್ಪೆ ಬೀಚ್, ಆ ಮಾಲ್ಪೆ ಸಮುದ್ರಕ್ಕೆ ತಾವು ಸ್ನಾನಕ್ಕೆ ಹೋಗುವಂಥ ಸಂದರ್ಭದಲ್ಲೇ ಈ ಮಕರ ಸಂಕ್ರಾಂತಿ ದಿನ ಆ ಒಂದು ಹಡಗು ಮುಳುಗ್ತಾ ಇತ್ತು. ಆಚಾರ್ಯರು ತಮ್ಮ ಶಾಟಿಯನ್ನು ಜಾಡಿಸಿ ಆ ಹಡಗನ್ನು, ಆ ಮುಳುಗ್ತಾ ಇರುವಂಥ ಹಡಗನ್ನು ಸುಡರು ಗಾಳಿಯಿಂದ ನಿಂದಿರಿಸಿ ಆ ನಾವೇ ಆ ದಂಡೆ ಬಂದ ಮೇಲೆ ಎಲ್ಲರೂ ಶರಣಾಗತರಾಗಿ ಬೇಕಾದ್ದನ್ನು ನಿಮಗೆ ಒಪ್ಪಿಸ್ತೇವೆ ಅಂತ ಕೇಳಿದಾಗ ಆಚಾರ್ಯರು ಏನೂ ಬೇಡ, ನಿಮ್ಮ ಹಡಗಿನಲ್ಲಿರುವಂಥ ಒಂದು ಗೋಪಿಚಂದನ ಮುದ್ದೆಯನ್ನು ಕೊಡ್ರಿ ಅಂತ ಕೇಳಿ ಶ್ರೀಕೃಷ್ಣನನ್ನು ಪ್ರತ್ಯಕ್ಷವನ್ನು ಮಾಡಿಕೊಂಡಂತಹ ಪರಮ ಪವಿತ್ರವಾದಂತಹ ದಿವಸ ಮಕರ ಸಂಕ್ರಾಂತಿ. ಇದೆಲ್ಲರೂ ನಮ್ಮ ಮಾಧ್ವರಿಗೆ ಭಾಳ ವಿಶಿಷ್ಟವಾದಂಥ ಕ್ಷೇತ್ರ ಉಡುಪಿ ಕ್ಷೇತ್ರ. ವಾದಿರಾಜರು ಆ ಉಡುಪಿ ಕ್ಷೇತ್ರದ ಮಹತ್ವವನ್ನು ತೀರ್ಥ ಪ್ರಬಂಧದಲ್ಲಿ ತಿಳಿಸ್ತಾರೆ. ಕಾಶೀತಲೆ ಕೃತ ಪದಾಪಿ ಸರಿತ್ ಸುರಾಣಾಂ ಆಯಾತಿ ಯದ್ಗತ ಪವಿತ್ರ ಸರೋ ಅಧುನಾಪಿ ರುದ್ರಾದಿ ದೇವಗಣ ಸೇವಿತ ಸರ್ವಭಾಗಂ ತದ್ರೂಪಿ ಪೀಠ ಪುರಮಪ್ರತಿಮಂ ತ್ರಿಲೋಕ್ಯಂ ಎಂಬುದಾಗಿ ಉತ್ತಮವಾದಂತಹ ಕ್ಷೇತ್ರ ಆಗಲಿಕ್ಕೆ ಪ್ರಧಾನವಾದಂತಹ ಕಾರಣ ಆ ಕೃಷ್ಣನ ಸನ್ನಿಧಾನ. ಅಂತಹ ಕೃಷ್ಣನನ್ನು ಆಚಾರ್ಯರು ಒಲಿಸಿಕೊಂಡಂತಹ ಪರಮ ಪವಿತ್ರವಾದಂತಹ ದಿವಸ ಈ ಮಕರ ಸಂಕ್ರಾಂತಿ. ಈ ಮಕರ ಸಂಕ್ರಾಂತಿಯ ದಿನ ವಿಶೇಷವಾಗಿ ಆ ಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಹರೆಯ ನಮಃ. ಗುರುಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು.